ಹಲೋ ಹಾಯ್ ಎವ್ರಿಬಡಿ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ನನ್ನ ಚಾನೆಲ್ಗೆ ವೆಲ್ಕಮ್ ಬ್ಯಾಕ್. ನನ್ನ ಹೆಸರು ಕಾವೇರಿ. ಓಕೆ, ಸೊ ಲಾಸ್ಟ್ ಟೈಮ್ ನನಗೆ ಒಂದು ಕಾಮೆಂಟ್ ಬಂದಿತ್ತು, ಸೀರೆನ ಐರನ್ ಮಾಡಿ ಇಡೋದನ್ನ ತೋರಿಸಿ ಅಂತ. ನಾರ್ಮಲ್ ಆಗಿ ಐರನ್ ಮಾಡೋದಲ್ಲ, ಇದು ಬಂದು ಪ್ರೀ ಪ್ಲೀಟೆಡ್ ಸೀರೆ ಅಥವಾ ಪ್ರೀ ಅಯರ್ನ್ಡ್ ಸೀರೆ. ಅಂದ್ರೆ ಇವಾಗ ನಿಮ್ಮ ಸೆರಗು ಮತ್ತೆ ನಿಮ್ಮ ನೆರಿಗೆ ಲಾಸ್ಟ್ ಟೈಮ್ ನಾನು ಆರ್ಗ್ಯಾನ್ಸೋ ಸೀರೆಗೆ ಹೇಗೆ ಐರನ್ ಮಾಡಿ ಉಟ್ಕೊಳ್ಳೋದು ಅಂತ ತೋರಿಸ್ದೆ. ಬಟ್ ಇದು ಬಂದು ನೀವು ಇವತ್ತು ಐರನ್ ಮಾಡಿ ನಾಳೆನಾದ್ರೂ ಉಟ್ಕೋಬಹುದು, ನಾಳೆನಾದ್ರೂ ಉಟ್ಕೋಬಹುದು. ಅಥವಾ ಏನಾದ್ರೂ ಫಂಕ್ಷನ್ ಇದೆ ಅಂತ ಅಂದ್ರೆ ಸೆರಿಗೆ ನೆರಗು ಅಂತಿದೀನಿ, ನೆರಿಗೆ ಸೆರಗು ಎಲ್ಲಾನು ಇವಾಗ್ಲೇ ಪ್ಲೀಟ್ ಮಾಡಿ ಅದನ್ನ ಐರನ್ ಮಾಡಿ ನೀಟಾಗಿ ಫೋಲ್ಡ್ ಮಾಡಿ ಇಟ್ಟು ನಿಮಗೆ ಯಾವಾಗ ಬೇಕು ಅವಾಗ ಅದನ್ನ ನೀವು ಯೂಸ್ ಮಾಡ್ಬೋದು. ಅಂಡ್ ಇವತ್ತು ನಾನು ಒಂದು ಕಾಂಪ್ಲಿಕೇಟೆಡ್ ಸೀರೆ ಜೊತೆ ಅದನ್ನ ಟ್ರೈ ಮಾಡಕ್ ಹೋಗ್ತಾ ಇದ್ದೀನಿ. ಹೇಗಾಗತ್ತೆ, ಅದು ಉಟ್ಕೊಂಡ್ರೆ ಹೇಗ್ ಕಾಣಿಸುತ್ತೆ ಅಂತ ಇವತ್ತು ನೋಡೋಣ ಬನ್ನಿ. ಸೊ ಇವತ್ತು ನಾನು ಟ್ರೈ ಮಾಡ್ಬೇಕು ಅಂತ ಇರೋದು ಬಂದು ಈ ಕಾಟನ್ ಸೀರೆ. ಈ ಕಾಟನ್ ಸೀರೆ ಏನಕ್ಕೆ ತಗೊಂಡಿದೀನಿ ಅಂತ ಅಂದ್ರೆ ಲೆನಿನ್ ಮಿಕ್ಸ್ ಕಾಟನ್ ಬರುತ್ತಲ್ವಾ, ಅದು ಉಟ್ಕೊಳ್ಳೋಕೆ ತುಂಬಾ ಈಸಿ ಅಂಡ್ ಮೈಂಟೈನ್ ಮಾಡೋದು ಕೂಡ. ಬಟ್ ಈ ಕಾಟನ್ ಸೀರೆ ಬಂದು ಪ್ಯೂರ್ ಕಾಟನ್ ಅಂಡ್ ಸ್ವಲ್ಪ ಥಿಕ್ ಫ್ಯಾಬ್ರಿಕ್ ಇರೋದ್ರಿಂದ, ನೋಡಿ ನನ್ನ ಕೈ ಕಾಣಿಸ್ತಾ ಇಲ್ಲ ನಿಮ್ಗೆ, ಸ್ವಲ್ಪ ಥಿಕ್ ಇರೋದ್ರಿಂದ ಇದನ್ನ ಮೇಂಟೈನ್ ಮಾಡೋದು ಪ್ಲಸ್ ಇದ್ರದ್ದು ನೆರಿಗೆನ ಹಾಗೆ ಕೂರ್ಸಿರೋದು ಮತ್ತೆ ಸೆರಗು ಹಾಗೆ ಕೂರ್ಸಿರೋದು ತುಂಬಾ ಕಷ್ಟ ಆಗತ್ತೆ. ಅಂಡ್ ನೋಡೋಣ ಆ ಟೆಕ್ನಿಕ್ ನ, ಐರನ್ ಮಾಡೋ ಟೆಕ್ನಿಕ್ ನ ಈ ಸೀರೆ ಮೇಲೆ ಟ್ರೈ ಮಾಡೋಣ. ಅಂಡ್ ಅವಾಗ ನಮ್ಗೆ ಗೊತ್ತಾಗುತ್ತೆ ಆ ಟೆಕ್ನಿಕ್ ವರ್ಕ್ ಆಗುತ್ತಾ ಅಥವಾ ವರ್ಕ್ ಆದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಸೀರೆ ಅಂತ ಇವತ್ತು ನೋಡೋಣ. ಸೊ ಇವತ್ತು ನಾನು ತಗೊಂಡಿರೋದು ಈ ಸೀರೆ. ಇದು ಒಂದು ಕಾಟನ್ ಸೀರೆ ಅಂಡ್ ಇದ್ರ ಜೊತೆ ತುಂಬಾನೇ ಪಿನ್ಸ್ ತಗೊಂಡಿದ್ದೀನಿ. ಅಫ್ಕೋರ್ಸ್, ಯಾಕಂದ್ರೆ ಕೂರ್ಸೋದಕ್ಕೆ ನಮ್ಗೆ ತುಂಬಾ ಪಿನ್ಸ್ ಬೇಕಾಗುತ್ತೆ. ಅಂಡ್ ಅದ್ರ ಜೊತೆ ನಾನು ಐರನ್ ಬಾಕ್ಸ್ ತಗೊಂಡಿದ್ದೀನಿ. ಅಂಡ್ ಆ ಐರನ್ ಇದನ್ನ ನಾನು ಕಾಟನ್ಗೆ ಸೆಟ್ ಮಾಡ್ಕೊಂಡಿದ್ದೀನಿ. ಇದು ಕಾಟನ್ ಸೀರೆ ಆಗಿರೋದ್ರಿಂದ ನೀವೇನಾದ್ರೂ ಸಿಲ್ಕ್ ಸೀರೆ ಯೂಸ್ ಮಾಡ್ತಾ ಇದ್ರೆ ಮೇಕ್ ಶೋರ್ ನೀವು ಕಡಿಮೆ ಹೀಟಿಗೆ ಸೆಟ್ ಮಾಡ್ಕೊಳ್ಳಿ. ಇವಾಗ ಈ ಸೀರೆನ ನಾನು ಉಲ್ಟಾ ಮಾಡ್ಕೋತಾ ಇದ್ದೀನಿ. ಅಂಡ್ ಇದು ಬಂದು ಪಲ್ಲು ಸೈಡ್. ಸೊ ನಿಮ್ಗೆ ಎಷ್ಟು ಅಗಲ ಬೇಕು ಅಷ್ಟ ಅಗಲ ಈ ಮೊದಲನೇ ಪ್ಲೀಟ್ ನ ಫೋಲ್ಡ್ ಮಾಡ್ಕೊಳ್ಳಿ. ಸೊ ನನ್ಗೆ ಚಿಕ್ಕ ಏನದು ಬಾರ್ಡರ್ ಎಷ್ಟಿರುತ್ತೆ ಅಷ್ಟೇ ನನ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನನ್ನ ಅಭಿಪ್ರಾಯ. ಅಂಡ್ ಇದು ಎಷ್ಟು ಚಿಕ್ಕದ್ ಮಾಡ್ತಿರೋ ನಿಮ್ಗೆ ಅಷ್ಟು ಜಾಸ್ತಿ ಇಲ್ಲಿ ಪಲ್ಲುವಲ್ಲಿ ನೆರಿಗೆಗಳು ಸಿಗ್ತವೆ. ಸೊ ನನ್ನ ಫಸ್ಟ್ ಸ್ಟೆಪ್ ಬಂದು ನಾನು ಮೊದಲನೇ ನೆರಿಗೆನ ಕೂರಿಸ್ಕೊಳ್ತಾ ಇದ್ದೀನಿ. ಮೊದಲನೇ ನೆರಿಗೆ ಕೂರ್ಸಾದ್ಮೇಲೆ ಇದನ್ನ ಓಪನ್ ಮಾಡ್ಬಿಡಿ. ಅಂಡ್ ಅದಾದ್ಮೇಲೆ ಮಿಕ್ಕಿದ್ದ ಫ್ಯಾಬ್ರಿಕ್ ಅಂದ್ರೆ ಎಂಡ್ ಫ್ಯಾಬ್ರಿಕ್ ತಗೊಂಡು ಇಲ್ಲಿ ಈ ತರ ಎಲ್ಲಿ ನಿಮ್ದು ಐರನ್ ಮಾಡಿರೋದು ಲೈನ್ ಅಲ್ಲಿ ಇರುತ್ತೋ ಈ ಲೈನ್ ನಲ್ಲಿ ಅದನ್ನ ಕೂರಿಸ್ತಾ ಇದ್ದೀನಿ. ಅಂಡ್ ಈ ಸೈಡ್ ಅನ್ನ ಐರನ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಇದನ್ನ ಮತ್ತೆ ಫೋಲ್ಡ್ ಮಾಡಿ ಈ ಎಡ್ಜ್ ನ ಮತ್ತೆ ಐರನ್ ಮಾಡಿ. ಇವಾಗ ಇದನ್ನ ಮತ್ತೆ ಫೋಲ್ಡ್ ಮಾಡಿ ಮತ್ತೆ ಐರನ್ ಮಾಡಿ. ಇವಾಗ ಇದನ್ನ ನಾನು ತೆಗೆದ್ರೆ ಇದು ನಿಮ್ಮ ಒಂದ್ ಬಾರ್ಡರ್ ಅಳತೆ ಬರುತ್ತೆ, ಒಂದು ಪ್ಲೀಟ್ ಅಳತೆ ಬರುತ್ತೆ. ಬಟ್ ಈ ತರ ನಾನು ಫೋಲ್ಡ್ ಮಾಡಿ ನೋಡಿದ್ರೆ ನನ್ನ ಬೇರೆ ಏನಿದು ಪ್ಲೀಟ್ಸ್ ಗಳು ನನ್ನ ಮೊದಲನೇ ಪ್ಲೀಟ್ ಗಿಂತ ಜಾಸ್ತಿ ಬರ್ತದೆ. ಸೊ ನಾನು ಏನ್ ಮಾಡ್ತೀನಿ, ಇದನ್ನ ಇನ್ನೂ ಒಂದ್ಸರಿ ಫೋಲ್ಡ್ ಮಾಡಿ ಈ ತರ ಐರನ್ ಮಾಡ್ಕೊಳ್ತೀನಿ. ಸೊ ಇವಾಗ ಇದನ್ನ ನೀವು ಓಪನ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ನಿಮ್ಗೆ ಎಷ್ಟೊಂದು ಲೈನ್ಸ್ ಬಂದಿದೆ. ಸೊ ಆ ಲೈನ್ ಪ್ರಕಾರ ಇವಾಗ ನಾನು ಫೋಲ್ಡ್ ಮಾಡ್ತಾ ಹೋಗ್ತೀನಿ. ಸೊ ಇದು ನನ್ನ ಮೊದಲನೇ ನೆರಿಗೆ, ಇದು ಎರಡನೇದು. ಇಲ್ಲಿ ಆಲ್ರೆಡಿ ನಿಮ್ಗೆ ಲೈನ್ಸ್ ಇದೆ, ಸೊ ನೀವು ಅದನ್ನ ಬರೀ ಫೋಲ್ಡ್ ಮಾಡ್ತಾ ಹೋಗಿ. ಸೊ ನೀವು ನೋಡ್ಬೋದು ಎಷ್ಟೊಂದು ನೆರಿಗೆ ಬಂದಿದೆ ಅಂತ. ಇವಾಗ ಇಲ್ಲಿ ನಾನು ಪಿನ್ ಹಾಕೊಂಡು ಇದನ್ನೇ ನನ್ಗೆ ಎಷ್ಟುದ್ದ ಬೇಕು ಅಷ್ಟುದ್ದ ಐರನ್ ಮಾಡ್ಕೊಳ್ತೀನಿ.
ಈ ತರ ಸೆರಗ್ನ ಐರನ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಪಿನ್ ಮಾಡಿ ಇಟ್ಕೊಳ್ಳಿ. ಅಂಡ್ ಈ ಪಾರ್ಟ್ ಬಂದು ನಮ್ಮ ಎದೆ ಮೇಲೆ ಬರುವಂತಹ ನೆರಿಗೆಗಳು. ಸೊ ಇದನ್ನು ಕೂಡ ಈ ಟೈಮಲ್ಲೇ ನೀವು ನೀಟಾಗಿ ಕೂರಿಸ್ಕೊಳ್ಬಹುದು. ಸೊ ನೋಡಿದ್ರಲ್ಲ ಎಷ್ಟು ನೀಟಾಗಿ ನಮ್ಮ ಎದೆ ಮೇಲೆ ಕೂತ್ಕೊಳ್ಳುವಂತಹ ನೆರಿಗೆಗಳು ಇಲ್ಲಿ ರೆಡಿ ಆಗಿದಾವೆ ಅಂತ. ಇವಾಗ ಇದಾದ್ಮೇಲೆ ನೆರಿಗೆನ ರೆಡಿ ಮಾಡ್ಕೊಳ್ಳೋಣ. ಸೊ ಇವಾಗ ಇಲ್ಲಿ ನಾನು ನೆರಿಗೆನ ಹಿಡಿದು ರೆಡಿ ಮಾಡ್ಕೊಂಡಿದ್ದೀನಿ. ಅಂಡ್ ಇವಾಗ ಇದಕ್ಕೆ ಎರಡು ಸೈಡು ಅಂದ್ರೆ ಈ ಸೈಡ್ ಮತ್ತೆ ಈ ಸೈಡ್ ಎರಡು ಸೈಡನ್ನು ಪಿನ್ ಹಾಕೊಳ್ಳೋಣ. ಅಂಡ್ ಈ ಸೈಡ್ ಪಿನ್ ಹಾಕಕ್ ಮುಂಚೆ ಇವಾಗ ಇದನ್ನ ನಾನು ಐರನ್ ಮಾಡ್ಕೊಳ್ತೇನೆ. ಇವಾಗ ಐರನ್ ಆದ್ಮೇಲೆ ಈ ಸೈಡ್ ಕೂಡ ನಾನು ಪಿನ್ ಮಾಡ್ಕೊಳ್ತೀನಿ. ಇವಾಗ ಮಿಕ್ಕಿದ ನೆರಿಗೆಗಳನ್ನ ಕೂರಿಸ್ತಾ ಹೋಗೋಣ. ಅಂಡ್ ನಾನು ಲಾಸ್ಟ್ ನೆರಿಗೆಯಿಂದ ಶುರು ಮಾಡ್ತಾ ಇದ್ದೀನಿ. ಅಂದ್ರೆ ನಮ್ಮ ಇದು ನೆರಿಗೆ ಫ್ರಂಟ್, ಇದು ಲಾಸ್ಟ್ ನೆರಿಗೆ. ಸೊ ನಾನು ಲಾಸ್ಟ್ ನೆರಿಗೆಯಿಂದ ಕೂರಿಸ್ತಾ ಹೋಗ್ತೀನಿ. ಸೊ ಇದು ನಮ್ಮ ಮೊದಲನೇ ನೆರಿಗೆ. ಸೊ ಲಾಸ್ಟ್ ಇಂದ ನಾನು ಫಸ್ಟ್ ಬಂದೆ. ರೀಸನ್ ಬೀಯಿಂಗ್, ಕಾಟನ್ ಸೀರೆಗಳಲ್ಲಿ ಒಳಗಡೆದು ನೆರಿಗೆ ಏನಿರುತ್ತಲ್ವಾ, ಈ ಬಟ್ಟೆ ಉಬ್ಕೊಂಡ್ ಮೇಲಕ್ ಬಂದಾಗ ನಿಮ್ಗೆ ನೆರಿಗೆ ಪ್ಲೇಸ್ ಬಂದು ತುಂಬಾ ದಪ್ಪ ಕಾಣಿಸುತ್ತೆ ಹೊಟ್ಟೆ ಹತ್ರ. ಬಟ್ ಇವಾಗ ನೀವು ನಾನು ಐರನ್ ಮಾಡಿರೋದು ನೋಡಿದ್ರೆ ಇಷ್ಟಿದೆ. ಅಂಡ್ ಈ ಕಡೆನೂ ಅಷ್ಟೇ. ಇಷ್ಟು ನೆರಿಗೆ ಸೇರ್ಸಿದ್ರು ಇಷ್ಟೇ ಇರೋದು. ಅದರಿಂದಾನೇ ನಾನು ಲಾಸ್ಟ್ ಇಂದ ಐರನ್ ಮಾಡ್ಕೊ ಬಂದೆ, ಸೊ ದಟ್ ಇದನ್ನು ನೀಟಾಗಿ ಕೂರ್ಲಿ ಅಂತ. ಸೊ ಇವಾಗ ಇದನ್ನ ಪೂರ್ತಿ ನೆರಿಗೆನ ಐರನ್ ಮಾಡ್ಕೊಳ್ಳೋಣ. ಅಂಡ್ ಕೆಳಗಡೆ ಹೋಗ್ತಾ ಹೋಗ್ತಾ ನಾವು ಲಾಸ್ಟ್ ನೆರಿಗೆನ ಒಂದೊಂದು ಅರ್ಧ ಇಂಚ್ ಬಿಟ್ಟು ಕೂರಿಸ್ತೀನಿ. ಅದು ಹೇಗೆ ಅಂತಾನು ತೋರಿಸ್ತೀನಿ. ಸೊ ನೀವು ನೋಡ್ಬೋದು, ಕೆಳಗಡೆ ಹೋಗ್ತಾ ಹೋಗ್ತಾ ಈ ಬಾರ್ಡರ್ ಏನಿದು ನೆರಿಗೆ ಏನಿದೆ ಇದರಲ್ಲಿ ನಾನು ಸ್ವಲ್ಪ ಗ್ಯಾಪ್ ಕೊಟ್ಟು ಆಮೇಲೆ ಐರನ್ ಮಾಡಿದ್ದೀನಿ. ಬಟ್ ಮೇಲೆಗಡೆ ನಾನು ಐರನ್ ಮಾಡಿದಾಗ ಇಷ್ಟೊಂದು ಗ್ಯಾಪ್ ಕೊಟ್ಟಿರ್ಲಿಲ್ಲ. ರೀಸನ್ ಬೀಯಿಂಗ್, ನನ್ಗೆ ನೆರಿಗೆ ಎಲ್ಲಾರು ಉಡೋತಾರೆ ಇಷ್ಟ ಅಗ್ಲ ಮಾಡಿ ಉಡೋಕೆ ನನ್ಗೆ ಇಷ್ಟ ಇಲ್ಲ. ಮೇಲೆಗಡೆಯಿಂದ ಚಿಕ್ಕದಾಗಿರ್ಬೇಕು, ಒಂದು ಕೆಳಗಡೆ ಬರ್ತಾ ಈ ತರ ಅಗ್ಲ ಆಗ್ಬೇಕು. ಸೊ ಆ ರೀಸನ್ ಇಂದ ನಾನು ಮೇಲ್ಗಡೆ ಸಣ್ಣಕ್ಕೆ ಇಟ್ಟಿದ್ದೀನಿ. ಅಂಡ್ ಕೆಳಗಡೆ ಬರ್ತಾ ಬರ್ತಾ ಒಂದ್ ಸ್ವಲ್ಪ ಗ್ಯಾಪ್ಸ್ ಕೊಡ್ತಾ ಇದ್ದೀನಿ. ಸೊ ನಿಮ್ಗೆ ಇದು ಈ ಕಡೆ ಸರ್ಕೋತಾ ಇದೆ ಅಂತ ಅನ್ಸಿದ್ರೆ ನೀವು ಒಂದು ಮೂರ್ ಬಾರ್ಡರ್ ಇದಾದ್ಮೇಲೆ ನೆರಿಗೆ ಆದ್ಮೇಲೆ ಬಾರ್ಡರ್ ಅಲ್ಲಿ ಈ ತರ ಪಿನ್ ಹಾಕೊಳ್ಳಿ. ಸೊ ಇವಾಗ ನೀವು ನೋಡ್ಬೋದು ಎಷ್ಟು ನೀಟಾಗಿ ಕೆಳಗಡೆ ನೆರಿಗೆ ಕೂತಿದೆ ಅಂತ. ಸೊ ಇವಾಗ ಈ ತರ ಐರನ್ ಮಾಡಿರೋ ಸೀರೆನ ಹೇಗೆ ಮಾಡಿಸೋದು ಅಂತ ತೋರಿಸ್ತೀನಿ. ಸೊ ಇದು ನಿಮ್ಮ ಬಾರ್ಡರು, ಇಲ್ಲಿ ತನಕ ನಿಮ್ ನೆರಿಗೆ ಇದೆ, ಕೆಳಗಡೆ ಬಾರ್ಡರ್ ಇದು, ಇಷ್ಟು ತನಕ ಮಾತ್ರನೇ ನೀವು ಫೋಲ್ಡ್ ಮಾಡ್ಬೇಕು. ಹೇಗೆ ಅಂದ್ರೆ ಇದು ನಿಮ್ಮ ಸೀರೆ ಸ್ಟಾರ್ಟಿಂಗ್. ಸೊ ಇದನ್ನ ನೀವು ಇಲ್ಲಿ ನೋಡಿ, ಇದು ನೆರಿಗೆ ಇಲ್ಲಿ ಎಂಡ್ ಆಗ್ತಾ ಇದೆ ಅಲ್ವಾ. ಸೊ ಇಲ್ಲಿ ತನಕ ನೀವು ಇದನ್ನ ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ ನೆರಿಗೆ ಕಾಣಿಸ್ತಾ ಇದೆ, ಇಲ್ಲಿ ಇಷ್ಟು ಫೋಲ್ಡ್ ಮಾಡ್ಕೊಳ್ಳಿ. ಅಂಡ್ ಅದಾದ್ಮೇಲೆ ಇದು ನಿಮ್ಮ ನೆರಿಗೆ ಎಂಡಿಂಗು. ಸೊ ಇಲ್ಲಿ ತನಕ ಈ ಕಡೆ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಹೀಗೆ ಮಾಡ್ತಾ ಮಾಡ್ತಾ ಸ್ಟಾರ್ಟಿಂಗ್ ಅಲ್ಲಿ ಇರೋ ನಿಮ್ಮ ಸೀರೆನ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ. ಇವಾಗ ನಾವು ಉಟ್ಕೊಳ್ಳೋ ಅಂತ ಭಾಗ ಆಯ್ತು. ಇದು ಬಂದು ನಿಮ್ಮ ಸೆರಗು ಭಾಗ, ನನ್ನ ಲೆಫ್ಟ್ ಸೈಡ್ ಅಲ್ಲಿ ಇರೋದು. ಸೊ ಇದನ್ನ ಹೆಂಗ್ ಫೋಲ್ಡ್ ಮಾಡ್ಬೇಕು ಅಂತ ಅಂದ್ರೆ, ಸೇಮ್ ಇದನ್ನು ಪೂರ್ತಿ ಸೀರೆನ ಈ ಕಡೆ ತಗೊಳ್ಳಿ, ಇಲ್ಲಿ ತನಕ. ಇವಾಗ ನಾವು ಐರನ್ ಮಾಡಿರುವಂತಹ ಒಂದು
ಭಾಗ ಬಂದಿದೆ, ಇದು ಬಂದು ಎದೆ ಭಾಗ. ಸೊ ಇದನ್ನ ನೀಟಾಗಿ ಈ ತರ ಇವಾಗ ಇಷ್ಟು ಕೂರ್ಸಿದೀವಲ್ಲ ಇದನ್ನ ನೀಟಾಗಿ ತಗೊಂಡು ಈ ತರ ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಮಾಡ್ಕೊಂಡು ಈ ಎದೆ ಭಾಗ ಏನಿದೆ ಇದನ್ನ ಇಲ್ಲಿ ನೀಟಾಗಿ ಕೂರಿಸ್ಕೊಳ್ಳಿ. ಸೊ ಸೀರೆ ಉಲ್ಟಾ ಮಾಡಿದೀನಿ ಅಂಡ್ ಇವಾಗ ಎದೆ ಭಾಗದಲ್ಲಿ ನಾವೇನು ಐರನ್ ಮಾಡಿದೀವಿ ಅದನ್ನ ನಾನು ನೀಟಾಗಿ ಕೂರಿಸ್ತಾ ಇದ್ದೀನಿ. ಸೊ ಇಲ್ಲಿ ಪಿನ್ ಇದೆ, ಅಂದ್ರೆ ಇದು ನನ್ನ ಭುಜದ ಮೇಲೆ ಬರುವಂತಹ ಪಿನ್ನು ಇದು. ಸೊ ಇದನ್ನ ಐರನ್ ಮಾಡಿರೋ ಭಾಗನ ಇಲ್ಲಿ ನೀಟಾಗಿ ಕೂರ್ಸೋಣ. ಇದನ್ನ ಈ ತರ ಕೂರ್ಸಾದ್ಮೇಲೆ ಈ ಮೇಲ್ಗಡೆ ಬಾರ್ಡರ್ ಏನಿದೆ ಇದನ್ನ ನಾವು ಈ ತರ ಫೋಲ್ಡ್ ಮಾಡೋಣ. ಓಕೆನಾ, ಇದು ಕೆಳಗಡೆ ಬಾರ್ಡರ್ ನಮ್ದು. ಅಂಡ್ ಸೆರಗ್ ಭಾಗ ಇಲ್ಲೇ ಇದೆ, ಹೊರಗಡೆನೆ, ಸೀರೆಯಿಂದ ಹೊರಗಡೆ ಇದೆ, ಇದು ನೋಡ್ಬೋದು. ಇದು ಎದೆ ಭಾಗ, ಇದು ಸೆರಗು. ಕೆಳಗಡೆ ಬಾರ್ಡರ್ನ ಫೋಲ್ಡ್ ಮಾಡಿದ್ದೀನಿ. ಅಂಡ್ ಅದಾದ್ಮೇಲೆ ಮೇಲೆಗಡೆ ಬಾರ್ಡರ್ನ ಮೊದಲು ಈ ತರ ಹಾಫ್ ಫೋಲ್ಡ್ ಮಾಡಿ ಈ ತರ. ನಮ್ದು ಮೇನ್ ಇಂಟೆನ್ಷನ್ ಏನಂದ್ರೆ ಈ ಎದೆ ಭಾಗದಲ್ಲಿ ಬರುವಂತಹ ಒಂದು ನೆರಿಗೆ ಏನಿದೆ ಅದು ಫೋಲ್ಡ್ ಆಗಬಾರ್ದು. ಸೊ ಇಲ್ಲಿ ನಮ್ದು ಎಂಡ್ ಆಗ್ತಾ ಇದೆ. ಸೊ ಇಲ್ಲಿ ತನಕ ಮೇಲ್ಗಡೆ ಬಾರ್ಡರ್ನ ತಗೊಂಡು ಬಂದು ಇಲ್ಲಿಂದ ಮತ್ತೆ ನೀಟಾಗಿ ಇದನ್ನ, ಸೊ ಕೆಳಗಡೆ ಬಾರ್ಡರ್ನ ಇಲ್ಲಿಗೆ ಅಟ್ಯಾಚ್ ಮಾಡಿ ಇದನ್ನ ಫೋಲ್ಡ್ ಮಾಡ್ಕೊಳ್ಳಿ. ಅಂಡ್ ಅದಾದ್ಮೇಲೆ ಒಂದು ಸರಿ ಇದನ್ನ ಈ ತರ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಫೋಲ್ಡ್ ಮಾಡಾದ್ಮೇಲೆ ಇದೇನಿದೆ ಇದನ್ನ, ಇದು ನಿಮ್ಮ ಸೆರಗಿನ ಭಾಗ, ಇದರಲ್ಲಿ ನೀವು ನಿಮ್ಮ ಸ್ಯಾರಿನ ರ್ಯಾಪ್ ಮಾಡ್ಬೋದು. ರ್ಯಾಪ್ ಮಾಡಿ ನೀವು ಇಲ್ಲಿಗೆ ಒಂದು ಪಿನ್ ಕೂಡ ಹಾಕ್ಬೋದು ಬೇಕು ಅಂತ ಅಂದ್ರೆ. ಸೊ ಇವಾಗ ನಾವು ಐರನ್ ಮಾಡಿರುವಂತ ಸೀರೆನ ಉಟ್ಕೊಂಡು ನೋಡೋಣ ಹೇಗ್ ಕಾಣಿಸುತ್ತೆ ಅಂತ. ಓಕೆ, ನಾನು ಮೈಕ್ ಹಾಕೊಂಡಿದ್ದೆ, ಒಂದು ನಿಮಿಷ ಮೈಕ್ ಹಾಕೊಂಡೆ. ಓಕೆ, ಐ ಹೋಪ್ ನಿಮಿಷ ಬರೀ ಒಂದು ನಿಮಿಷ ಅಲ್ಲೇ ಮುಗಿಸ್ಬಿಡ್ತೀನಿ ನಾನು. ಓಕೆ, ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ. ಈ ತರ ಸೀರೆ ಉಟ್ಕೊಳ್ಳೋದ್ರಿಂದ ಆಕ್ಚುಲಿ ತುಂಬಾ ಟೈಮ್ ಸೇವ್ ಆಯ್ತು. ರೀಸನ್ ಬೀಯಿಂಗ್ ಒಂದೊಂದೇ ನೆರಿಗೆನ ನಾವು ಕೂರ್ಸೋ ಹಾಗಿಲ್ಲ, ಕೈಯಲ್ಲಿ ಈ ತರ
ಹಿಡಿದು ಅಥವಾ ಸ್ಟ್ರೀಟ್ನರ್ ಇಂದ ಮಾಡುವಂತ ಅವಶ್ಯಕತೆ ಇರಲಿಲ್ಲ. ಒಂದೇ ಸಾರಿ ಐರನ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ. ಸ್ಪೆಷಲ್ ಅಕೇಶನ್ಸ್ಗೆ ಅಥವಾ ಮದುವೆಗೆ ಸಡನ್ ಆಗಿ ಹೋಗ್ಬೇಕು ಅಥವಾ ಯಾವ್ದಾದ್ರು ಫಂಕ್ಷನ್ಗೆ ಸಡನ್ ಆಗಿ ಹೋಗ್ಬೇಕು, ಸೀರೆ ಉಟ್ಕೊಂಡು ಹೋಗ್ಬೇಕು ಅಂತ ಅಂದಾಗ ಈ ತರ ಡ್ರೇಪ್ ಮಾಡಿ ಇಟ್ಕೊಂಡಿರೋ ಸೀರೆ ತುಂಬಾ ಯೂಸ್ ಆಗುತ್ತೆ. ಅಂಡ್ ಇವತ್ತು ನಾನು ಸ್ವಲ್ಪ ಎಕ್ಸ್ಟ್ರಾ ಮೇಕಪ್ ಎಲ್ಲ ಮಾಡ್ಕೊಂಡಿದ್ದೀನಿ. ಇದರದ್ದು ರೀಲ್ ನಾನು ಶಾರ್ಟ್ಸ್ ಅಲ್ಲಿ ಪೋಸ್ಟ್ ಮಾಡಿರ್ತೀನಿ, ಸೊ ಖಂಡಿತ ಅದನ್ನು ನೋಡಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಅಂದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಅವ್ರಿಗೂ ಯೂಸ್ ಆಗ್ಲಿ. ಅಂಡ್ ಮತ್ತೆ ಕಾಮೆಂಟ್ ಮಾಡಿ ನನಗೆ ಖಂಡಿತ ಹೇಳಿ ನೆಕ್ಸ್ಟ್ ನಿಮ್ಗೆ ಯಾವ ತರ ವಿಡಿಯೋ ಬೇಕು, ಯಾವ ತರ ವಿಡಿಯೋ ನಿಮ್ಗೆ ಇಷ್ಟ ಆಗತ್ತೆ. ಸೊ ಅದೇ ತರ ವಿಡಿಯೋಗಳನ್ನ ನಾನು ನಿಮ್ಮ ಮುಂದೆ ತರೋದಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೀನಿ. ಓಕೆ, ಅಷ್ಟೇ ಇವತ್ತಿನ ವಿಡಿಯೋಗೆ. ಇವಾಗ ಹೋಗಿ ನಾನು ಊಟ ಮಾಡಬೇಕು, ತುಂಬಾ ಹೊಟ್ಟೆ ಹಸ್ತಿದೆ ಅಂತ ಹೇಳ್ತಾ ಸೈನಿಂಗ್ ಆಫ್ ಫಾರ್ ಟುಡೇ. ಅಂಡ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ, ಓಕೆನಾ? ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಇದೇ ತರ ವಿಡಿಯೋಸ್ನ ಜಾಸ್ತಿ ನಾನು ಹಾಕ್ತಾ ಇರ್ತೀನಿ. ಇದೇ ತರ ನನಗೆ ಎನ್ಕರೇಜ್ಮೆಂಟ್ ಕೊಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಬಾಯ್.